ಬೇಸಿಗೆಯ ಬಿಸಿಲಿನ ಬೇಗೆಯ ನಡುವೆ ರಾಜ್ಯದ ಹಲವು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಆದರೆ ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ಮತಕ್ಷೇತ್ರದ ಕಿಲ್ಲನಕೇರ ಗ್ರಾಮದಲ್ಲಿ ಪರಿಸ್ಥಿತಿಯಂತೂ ಮಿತಿಮೀರಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಮಹಿಳೆಯರು ಖಾಲಿ ಕೊಡ ಹಿಡಿದು ಬೀದಿಗಿಳಿದಿದ್ದಾರೆ. ಅಷ್ಟೇ ಅಲ್ಲ, ಗ್ರಾಮ ಪಂಚಾಯಿತಿ ಮುಂದೆ ಡಂಗೂರ ಬಾರಿಸುವ ಮೂಲಕ ನಿದ್ದೆ ಮಾಡ್ತಾ ಇರೋ ಜಿಲ್ಲಾಡಳಿತವನ್ನು ಎಚ್ಚರಿಸುವುದಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರದ ಹಣ ವ್ಯಯ ಮಾಡಿ ಘಟಕ ನಿರ್ಮಿಸಿ ನಿರ್ವಹಣೆ ಮಾಡುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ಫೇಲ್ಯೂರ್ ಆಗಿದೆ, ವಿಫಲವಾಗಿದೆ ಅನ್ನುವಂಥ ಆಕ್ರೋಶ ಸ್ಥಳೀಯರದ್ದು. ಏನು ಮಾಡಬೇಕು? ಪಂಚಾಯತ್ಗೆ ಹೋದ್ರೆ ಕೊಡಗಳು ಒಯ್ತೀವಿ, ಎಲ್ಲ ಒಯ್ತೀವಿ, ಹಿಂದಕ್ಕೆ ಬಂದು ಬಿಡ್ತೀವಿ. ನೀರು ಕಾಣ್ದು ಏನು ಕುಡಿಬೇಕು? ಏನೋ ಗೇಟಿಗೆ ಹೋಗಿ ತಂದಕಂದ್ರೆ ಏನು ಕೊಡಬೇಕು? ಒಂದು ಕೊಡ ತಂದ್ರೆ ಏನಾಗ್ತದೆ? ಮಕ್ಕಳು ಮರಗಳು ಇದ್ದಲ್ಲಿ ಬ್ಯಾಸಿದ್ದೇನು ಸಾಯ್ಬೇಕೇನು? ಈ ಕಿಣಿಕೇರಿಗೆ ಪರಿಶನ್ ಬಂದದೇನು? ಊರೆಲ್ಲ ಸುತ್ತ ಕಳೆಗೆ ಊರ ನಮ್ಮೂರಿಗೆ ಹಾಕಿಲ್ರಿ. ಇನ್ನು ಎಲ್ಲಿಗೆ ಹೋಗ್ಬೇಕು? ಎಲ್ಲಿ ತನಕ ಕುಡಿಬೇಕು? ಏನು ಇರ್ಬೇಕೇನು ಸಾಯ್ಬೇಕು? ಇಷ್ಟು ಊರು ಇತ್ತು ಕೇಸಿ ಪಂಚಾಯತ್ಗೆ ಹೋದ್ರೆ ನಾವೇನು ಮಾಡಮಮ್ಮ ಬರೋವಲ್ರ ಅಂತ ಅವ್ರು ಹೇಳಿಬಿಡ್ತಾರೆ. ಏನು ಮಾಡ್ಬೇಕ್ರಿ? ಬೋರಿಂಗ್ ಮುರಿದವ, ನೀರಿಲ್ಲ, ಟ್ಯಾಂಕಿ ಹೊಡೆದಾಕ್ಯಾರ. ಎಲ್ಲಿದ್ದು ಟ್ಯಾಂಕಿ? ನೀರಿಲ್ಲ. ಊರಾಗಿ ನೀರಿಂದ ಭಾಳ ವ್ಯವಸ್ಥೆ ಅದ. ಮಕ್ಕಳು ಮನೆ ಅರಿಯಾದ ಮಕ್ಕಳು ಹಿಡ್ಕೊಂಡು ಕೊಡೆ ಹಿಡ್ಕೊಂಡು ತಿರುಗಿ ಮತ್ತೆ ನೀರು ಬಿಡೋಡ್ರಿ ಅಂತ ಮನೆಗೆ ಬರ್ತಾರೆ. ಅದಕ್ಕಂತ ಮಕ್ಕಳು ಎಲ್ಲಾರ ಒಂದು ಬೋರಿಂಗ್ ಮುರಿದು ಮಾಡೋಳ್ರಿ. ನಮ್ಗೆ ಗೊತ್ತಿಲ್ಲ ಅಂತಾರೆ ಪಂಚಾಯತ್ ಅವರು. ನಾವೇನು ಮಾಡೋ? ಒಂದು ತಿಂಗಳ ಒಂದು ವರ್ಷದಾಸ್ ಬಿಲ್ ಆಗಿಲ್ಲ. ಅವ್ರು ಯಾರು ಬೋರಿಂಗ್ ಮಾಡೋರು ಬರೋಳ್ರಿ ಅಂತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.